ನನ್ನ ಹೆಸರು ಸೊ ಅಬ್ಬಿ ಫಾಲ್ಸ್ ನೋಡಬೇಕು ನೀವು. ಅಬ್ಬಿ ಅಂತ ಹೆಸರು ಯಾಕೆ ಬಂತಂದರೆ ಈ ಕೊಡಗು ಜಿಲ್ಲೆಯಲ್ಲಿ ಇವರು ಅಬ್ಬಿ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಮೆಮೊರಿ ಜೆಸ್ಸಿ ವಾಟರ್ ಫಾಲ್ ಅಂತಿದ್ದ ಬ್ರಿಟಿಷ್ ಅವ್ರ ಕಾಲದಲ್ಲಿ, ಅವ್ರ ಮಗಳು ಸತ್ತೋಗಿದ್ದಕ್ಕೆ. ಬಟ್ ಎವ್ರಿ ಇಯರ್ ಎಂಡು ಇಲ್ಲಿ ಒಬ್ಬೊಬ್ಬರು ಸಾಯ್ತಾರೆ. ಟೇಸ್ಟಿ ಮೆಡಿಸಿನ್ ಸಿಗುತ್ತೆ. ಹೋಯ್ತಾ ಇರೋದು ಹಿಂಗೆ ಸ್ಟ್ರೈಟು ಫಾಲ್ಸಲ್ಲಿ ನೀರು ಇದೆಯಂತೆ. ಸೊ ಹೋಪ್ಫುಲಿ ಚೆನ್ನಾಗಿ ಆಗ್ಬೋದು. ಲಿವಿಂಗ್ ಮಡಿಕೇರಿ, ಇದು ನಮ್ಮ ಹೋಟ್ಲಿದ್ದು ಹೋಟೆಲ್ ಸನಿ ಗ್ರೇಸ್. ಒಬ್ಬನೇ ಇದ್ದೆ ಒಂದು ರೂಮಲ್ಲಿ, ಮಿಕ್ಕಿದ ಫ್ರೆಂಡ್ಸ್ ಬೇರೆ ಕಡೆ ಇದ್ದರು. ಎಲ್ಲ ಮುಗೀತಪ್ಪ. ಸೊ ಅಬ್ಬೆ ಫಾಲ್ಸ್, ತಲಕಾವೇರಿ, ರಾಜಾ ಸೀಟ್, ಮಂಡಲ್ಪಟ್ಟಿ ಹೋಗಿಲ್ಲ, ಮತ್ತು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹೋಗಿಲ್ಲ. ಯಾಕಂದರೆ ಅದು ವೇಸ್ಟು ಎಲಿಫೆಂಟ್ ಕ್ಯಾಂಪು. ಏನು ನನ್ನ ಮಕ್ಕಳು ಮುಟ್ಟಕ್ಕೆ ಬಿಡಲ್ಲ, ಏನು ಬಿಡಲ್ಲ. ಎಲಿಫೆಂಟ್ ಹತ್ರ ಹೋಗೋಕ್ಕೂ ಬಿಡಲ್ಲ, ದೂರದಿಂದ ಇರುತ್ತೆ. ನೀರು ಹರಿಸುತ್ತೆ ಸಮಯ ಬಂದರೆ, ಇಲ್ಲಾಂದರೆ ಅದೂ ಇಲ್ಲ. ಸೊ ಅದೆಲ್ಲ ಹೋಗಿಲ್ಲ. ಟಿಪೆಟ್ ಗೋಲ್ಡನ್ ಟೆಂಪಲ್ ಆಯಿತು, ಎಲ್ಲ ಆಯಿತು. ಮಡಿಕೇರಿ 80% ಕಂಪ್ಲೀಟ್. ನೆಕ್ಸ್ಟ್ ಟೈಮ್ 20% ಮುಗಿಲ್ಪೇಟೆ, ಅದೇ ಮಂಡಲ್ಪಟ್ಟಿ. ಎಲ್ಲ ಹೋಗೋಣ. ಸ್ಟ್ರೈಟಾಗಿ ಬೆಂಗಳೂರು ಹೋಗ್ತೀನಿ ಈಗ. ಟೈಮ್ ವೇಸ್ಟ್ ಇಲ್ಲ. ಸಿಗುವ ಏನು ಟೈಮೀಗ 1:57 ನೋಡ್ರಪ್ಪ. 1:57. 8 ಗಂಟೆಗೆ ಬೆಂಗಳೂರು ಇರ್ಬೇಕು ನಾನು. 8:15 ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ. ಸಿಗುವ ಬೆಂಗಳೂರಿಗೆ ಪಯಣ. ನಿಮಗೆ ಮಡಿಕೇರಿ ಪೊಲೀಸ್ ಸ್ಟೇಷನ್ ತೋರಿಸ್ತೀನಿ ನೋಡಿ. ಯಾವ ಆ್ಯಂಗಲಲ್ಲಿ ಪೊಲೀಸ್ ಸ್ಟೇಷನ್ ಥರನೇ ಕಾಣಲ್ಲ ನೋಡಿ. ಇದೇ ಪೊಲೀಸ್ ಸ್ಟೇಷನ್. ಹಾಂ ಸೈಕಾಗಿದೆ. ಖುಷಿಯಿಂದ ಕೆಲಸ ಮಾಡ್ತಾರೆ ಅನಿಸುತ್ತೆ. ಬಟ್ ಇಲ್ಲಿ ಪೊಲೀಸ್ ಮಾತ್ರ ಹೆವಿ ಸ್ಟ್ರಿಕ್ಟು. ರಾತ್ರಿ 9 ಗಂಟೆ ಆದ್ರೂ ಟ್ರಾಫಿಕ್ ಪೊಲೀಸ್ಗಳಿದ್ರು. ಅಪ್ಪ ಏನು ಸೈಕ್. ಮಡಿಕೇರಿ ಹೇಗಂದರೆ ಒಂದು ಸೈಡ್ ನಿಮಗೆ ಫುಲ್ಲು ನಾನ್ ವೆಜ್ ಸಿಗುತ್ತೆ, ಒಂದು ಸೈಡ್ ನಿಮಗೆ ಫುಲ್ಲು ವೆಜ್ ಸಿಗುತ್ತೆ. ಸೊ ನನಗದೊಂದು ತುಂಬ ಅಡ್ವಾಂಟೇಜ್ ಆಯ್ತಪ್ಪ. ನಾನು ಹೋಗಿದ್ದ ಕಡೆ ಎಲ್ಲ ಬರೀ ವೆಜ್ಜೇ ಇತ್ತು. ಉಡುಪಿ, ಪಾಕಶಾಲಾ, ಅದು ಇದು ಎಷ್ಟಪ್ಪ ಬೇಕಿದೆಲ್ಲ. ಬೆಂಗಳೂರಲ್ಲಿ ಸಿಗೋ ವೆಜ್ ರೆಸ್ಟೋರೆಂಟ್ ಇಲ್ಲೂ ಇದೆ, ಅದೇ ಟೇಸ್ಟ್ ಮೇಂಟೈನ್ ಆಗಿದೆ. ಸೊ ನಾನಂತೂ ಪೀಸಾಗಿ ಜೀವನ ಮಾಡಿದೆ ಗುರು. ಇಲ್ಲಿ ಚೆನ್ನಾಗಿತ್ತು.